ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನಲಿಂದ ಸ್ನೇಹಿತ ಸಿಎನ್ ದಾವಣಗೆರೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ರಿ. ಭಾಳ ತುಂಬ ಬಿಸಿಲಿದಾವ, ತುಂಬ ಸೆಕೆ ಇದೆ. ತಣ್ಣಂದು ಬೇಕು, ಕೂಲ್ ಬೇಕಂತೀವಿ, ಮಜ್ಜಿಗೆ ಬೇಕಂತೀವಿ, ನಿಂಬೆಹಣ್ಣು ಶರ್ಬತ್ ಬೇಕಂತೀವಿ, ಕಲ್ಲಂಗಡಿ ಜ್ಯೂಸ್ ಬೇಕಂತೀವಿ. ತಣ್ಣಂದೆಲ್ಲ ಮೊಸರನ್ನ ತುಂಬ ತಣ್ಣಗಿರ್ಬೇಕು, ಖಾರ ತಿನ್ನಬಾರ್ದು ಅಂತೀವಿ. ಚಪಾತಿ ಬೇಡ ಅಂತಾರೆ, ರೊಟ್ಟಿ ಬೇಡ ಅಂತಾರೆ, ರಾಗಿ ಮಾಲ್ಟು, ರಾಗಿ ಗಂಜಿ. ಇದು ಇವತ್ತು ನಾನು ಜೋಳದ ನುಚ್ಚು ಮಾಡ್ತಾಯಿದ್ದೀನಿ ರೀ. ಇದು ನೋಡಿರಿ, ಇದು ಒಂದು ಬಟ್ಲ ಜೋಳ ಇದೆ. ಇದು ಮಿಕ್ಸಿ ಮಾಡ್ಕೊತೀನಿ, ಇದು ನುಚ್ಚು ಮಾಡ್ತೀನಿ ರೀ. ಬೇಕಂದರೆ ಒಂದು kg, ಅರ್ಧ kg ಅಷ್ಟು ಇದು ಗಿಣ್ಣಿಗೆ ಕಳಿಸ್ಬೋದ್ರಿ. ನಾನು ಒಂದು ಬಟ್ಲಷ್ಟು ಮಾಡ್ತಾಯಿದ್ದೀನಿ. ಇದು ಮಿಕ್ಸಿ ಮಾಡ್ಕೊತೀನಿ. ಇದು ನೋಡಿರಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ ಜೋಳದ ನುಚ್ಚು. ಇದನ್ನು ಚೆನ್ನಾಗಿ ತೊಳಿಬೇಕು ರೀ. ನಿಮಗೆ ಇದು ಜೋಳದ ನುಚ್ಚಿದಾಗ ನೋಡಿರಿ, ಇದು ಜೋಳದ ಅಂಬಲಿ ಮಾಡ್ಬೋದು, ಇದ್ರಾಗ ಒಗ್ಗರಣೆ ಹಾಕ್ಬೋದು, ಮಜ್ಜಿಗೆ ಮೊಸರು ಹಾಕ್ಬೋದು. ಇದು ನೋಡಿ ನಾನು ಇವಾಗ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇದು ಅಮ್ಮ ಮಾಡ್ತಿದ್ರು ಅವಾಗೆ. ಈಗ ನಾನು ಇಲ್ಲಿ ಮಾಡೋಣ ಮಾಡ್ತಾಯಿದ್ದೀನಿ ರೀ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಇದು ಚೆನ್ನಾಗಿ ತೊಳಿಬೇಕು ರೀ. ಒಂದು 3-4 ಸತಿ ತೊಳೆದು ನೀರೆಲ್ಲ ಚೆಲ್ಬೇಕು. ಇದ್ರಾಗ ಒಟ್ಟು ಇರುತ್ತೆ, ಹೋಗ್ಬೇಕು ರೀ. ನೋಡಿರಿ, ಇದು ಚೆನ್ನಾಗಿ ತೊಳಿತೀನಿ. ಇವಾಗ 2 ಬಟ್ಲಷ್ಟು ಆಗಿದೆ ಜೋಳದ ನುಚ್ಚು. ನೀವು ಎಷ್ಟು ಚೆನ್ನಾಗಿ ತೊಳಿತೀರ ಅಷ್ಟು ಚೆನ್ನಾಗಿರುತ್ತೆ ರೀ. ಒಟ್ಟಂತ ಇರುತ್ತಲ್ಲ, ಅದೆಲ್ಲ ಹೋಗ್ಬೇಕು ರೀ. ಒಂದು 3-4 ಸತಿ ಚೆನ್ನಾಗಿ ತೊಳಿರಿ. ತುಂಬ ನಾನು ರಾಗಿ ಮಾಲ್ಟು, ರಾಗಿ ಸೂಪು ಅವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತುಂಬ ಇದಾವೆ ರೀ. ನೋಡಿರಿ, ಜೋಳದ ನುಚ್ಚು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಇವಾಗ ತಣ್ಣೀರು ಹಾಕ್ತಿದ್ರಿ, ಪಾತ್ರೆ ಬಿಸಿಗಿಟ್ಟಿದ್ದೀನಿ. 2 ಲೋಟ ಅಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ರೀ. ನೀವು ಮೊಸರು ಆದ್ರೆ ಹಾಕ್ಬೋದು ರೀ, ಮಜ್ಜಿಗೆ ಆದ್ರೆ ಹಾಕ್ಬೋದು. ನಾನು ಮಜ್ಜಿಗೆ ಮಾಡಿಟ್ಟಿದ್ದೀನಿ, ಮಜ್ಜಿಗೆ ಹಾಕ್ತೀನಿ ರೀ. ಅಂದರೆ ಇದು ಕುದಿಬೇಕು ರೀ ಚೆನ್ನಾಗಿ, ನೀರು ಗಂಟು ಬಿಡಬಾರ್ದು ರೀ. ಉಪ್ಪು ನೋಡಿ ಹಾಕ್ಕೊಬೋದು. ಇದಕ್ಕೆ ಬೇಕಾದರೆ ಇದು ಕೊತ್ತಂಬರಿ ಕಾಳು ಪುಡಿ ಹಾಕ್ಬೋದು, ಅರಿಶಿನ ಹಾಕ್ಕೊಬೋದು ರೀ, ಖಾರ ಪುಡಿ ಹಾಕ್ಬೋದು. ನಾನು ಪ್ಲೈನ್ ಮಾಡ್ತಾಯಿದ್ದೀನಿ ರೀ. ಇದು ನೀರು ಚೆನ್ನಾಗಿ ಕುದಿಬೇಕು. ನೀರು ನೋಡಿರಿ ಸ್ಟಾರ್ಟ್ ಆಗುತ್ತೆ ಕುದಿಯೋಕ್ಕೆ. ಇದಕ್ಕೆ ಬೇಕಂದರೆ ಒಗ್ಗರಣೆ ಎಲ್ಲ ಹಾಕ್ಕೊಬೋದು ರೀ. ಸಾಸಿವೆ, ಜೀರಿಗೆ, ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು, ಹಸಿಮೆಣ್ಸಿನ್ಕಾಯಿ ಆ ಥರನೂ ಮಾಡ್ಕೊಬೋದು. ಜೋಳದ ಅಂಬಲಿ ಅನ್ಬೋದು, ಜೋಳದ ಗಂಜಿ ಅನ್ಬೋದು, ನುಚ್ಚು ಜೋಳದ್ದು. ನೋಡಿ, ನೀರು ಕುದೀತಾ ಇದೆ. ಗಂಟು ಬೀಳಬಾರ್ದ್ರಿ, ಹಂಗೆ ಕೈ ಆಡಿಸ್ಬೇಕು. ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಅವಾಗೆಲ್ಲ ತಿಂಡಿ ಮಾಡ್ತಿದ್ರು. ಅವಾಗಿನ ನಾವು ಚಿಕ್ಕವರಿದ್ದಾಗ ಈ ಥರ ಜೋಳದ ನುಚ್ಚು, ರಾಗಿ ಗಂಜಿ, ಜೋಳದ ಗಂಜಿ ಮಾಡಿದರೆ ಅವ್ರ ಮನೆಗೆ ತಿಂಡಿ ಮಾಡಿಲ್ಲ ಅಂತಿದ್ರು. ಇವಾಗ ಎಲ್ಲರ ಮನೆಗೆ ಬೆಳಗ್ಗೆ ರಾಗಿ ಮಾಲ್ಟು, ಜೋಳದ ನುಚ್ಚು ಗಂಜಿ ಈ ಥರ ಮಾಡ್ತಿದ್ದಾರೆ. ತಿಂಡಿಗಿಂತ ಮುಂಚೆ ಈ ಥರ ಕಾಫಿ ಟೀನ ಭಾಳ ಬಿಟ್ಟು ಈ ಥರ ಉಪಯೋಗಿಸ್ತಿದ್ದಾರೆ. ಕುದಿತಿದ್ದಾರೆ. ಕೈ ಆಡಿಸ್ಬೇಕು, ಬಿಡಬಾರ್ದ್ರಿ, ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಇದೊಂದು 20 ನಿಮಿಷ ಕುದಿಸ್ಬೇಕ್ರಿ ಚೆನ್ನಾಗೆ. 10-20 ನಿಮಿಷ ಕುದಿದ್ರೆ ಚೆನ್ನಾಗಿ ಬಿಸಿ ಜೋಳದ ನುಚ್ಚು ತಣ್ಣಗಾಗಿದ್ಮೇಲೆ ಕುಡಿಬೇಕ್ರಿ. ಈ ಬಿಸಿಲುಗಾಲ ಭಾಳ ಇದೆ. ಸಮ್ಮರ್ ಹಾಲಿಡೇಗೆ ಮಾಡ್ತಾಯಿದ್ದೀನಿ. ಎಲ್ಲ ಮನೆಗೆ ಮಕ್ಕಳು ಇರ್ತಾರೆ, ಎಲ್ಲ ರಜೆ ಇರುತ್ತೆ. ಈ ಥರ ತಣ್ಣಗೆ ಮಾಡ್ಕೊಳ್ಬೋದು. ಇದು ತಣ್ಣಗಾಗಿದ್ಮೇಲೆ ಮಜ್ಜಿಗೆ ಹಾಕ್ತೀನಿ ರೀ.
ಕುದಿಯೋಕೆ ಬಿಟ್ಟಿದ್ದೀನಿ ರೀ. ಗಂಟು ಬಿಳಿಸಲ್ಲ, ಗಂಟು ಆಗಲ್ಲ. ಉಪ್ಪು ನೋಡಿ ಹಾಕ್ಕೊಬೇಕ್ರಿ ರುಚಿಗೆ. ನಿಮ್ಮ ಮನೇಲಿ ಟ್ರೈ ಮಾಡಿರಿ. ನೀವು ಯಾವ ಥರ ಬೇಸಿಗೆಗಾಲದ್ದು ಏನು ಜ್ಯೂಸ್ ತಳ್ಳಂದು ಏನು ರೆಸಿಪಿ ಮಾಡ್ತೀರಾ ನೀವು ನಮ್ಮ ಕಮೆಂಟ್ಸ್ ಬಾಕ್ಸ್ ನೀವು ತಿಳಿಸ್ಬೋದು ರೀ. ಲೆಂತ್ ವೀಡಿಯೋಗಳು ಬಿಡೋಂಗಿಲ್ಲ ಅಂತಿದ್ದಾರೆ ಇವಾಗ. ನಮ್ಮ ಮಗ ಹೇಳ್ತಿದ್ದಾನೆ ಶಾರ್ಟಾಗಿ ಸಣ್ಣ ಸಣ್ಣ ವೀಡಿಯೋ ಮಾಡಿ, ಲೆಂತ್ ವೀಡಿಯೋಗಳು ಇದ್ದಾವೆ ಅವು ಯಾಕೆ ಬೇಡ ಅಂತಿದ್ದಾನೆ. ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕಿದು. ತುಂಬ ಚೆನ್ನಾಗಿರುತ್ತೆ ರೀ. ನೋಡ್ರಿ ಕುದೀತಾ ಇದೆ. ಈಗ ತಣ್ಣಗಾಗಿದ್ಮೇಲೆ ಮಜ್ಜಿಗೆ ಹಾಕ್ತೀನಿ ರೀ, ಬಿಸಿಗೆ ಹಾಕಲ್ಲ. ಒಂದು 5 ನಿಮಿಷ 15 ನಿಮಿಷ ಆಗಿದೆ ರೀ ಕುದಿಯೋಕ್ಕಿಟ್ಟು. ಜೋಳದ ನುಚ್ಚು ರೆಡಿಯಾಗಿದೆ ನೋಡ್ರಿ. ಇದಕ್ಕೆ ಮಜ್ಜಿಗೆ ಹಾಕ್ತೀನಿ. ಇವಾಗ ಮಜ್ಜಿಗೆ ಮಾಡಿಟ್ಟಿದ್ದೀನಿ ರೀ. ನೋಡ್ರಿ ತಣ್ಣಗಾಗಿದೆ. ಈಗ ಸರ್ವ್ ಮಾಡ್ತೀನಿ ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ. ಜೋಳದ ನುಚ್ಚು ನೋಡ್ರಿ, ಜೋಳದ ನುಚ್ಚು ತುಂಬ ಚೆನ್ನಾಗಿರುತ್ತೆ. ಬಿಸಿಲಿದೆಲ್ಲರೂ ಕುಡಿಬೋದು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವಿಡಿಯೋ ನೋಡಿ, ನಿಮ್ಮ ಮನೇಲಿ ಟ್ರೈ ಮಾಡಿ.